ನವರಾತ್ರಿ. ನವರಾತ್ರಿ ಅಂದರೆ 9 ರಾತ್ರಿಗಳು. ನವರಾತ್ರಿಯು ಶಕ್ತಿ ಸ್ವರೂಪಿಣಿಯಾದ ದುರ್ಗಾ ಮಾತೆಯನ್ನು ಆರಾಧಿಸುವ 9 ದಿನಗಳ ಹಬ್ಬ. ನವರಾತ್ರಿಯ 9 ದಿನಗಳಲ್ಲಿ ದೇವಿಯ 9 ರೂಪವನ್ನು ಆರಾಧಿಸಲಾಗುತ್ತದೆ. ಕೆಟ್ಟದರ ವಿರುದ್ಧ ಒಳಿತಿನ ವಿಜಯವನ್ನು ಸಂಭ್ರಮಿಸುವುದೇ ನವರಾತ್ರಿಯ ವಿಶೇಷತೆಯಾಗಿದೆ. 10ನೆಯ ದಿನ ವಿಜಯದಶಮಿಯ ಆಚರಣೆಯೊಂದಿಗೆ ಈ ಹಬ್ಬ ಕೊನೆಗೊಳ್ಳುತ್ತದೆ. ವಿಶೇಷವೆಂದರೆ ದೇಶದ ವಿವಿಧೆಡೆ ನವರಾತ್ರಿಯನ್ನು 5 ಬಾರಿ ಆಚರಿಸಲಾಗುತ್ತದೆ. ಚೈತ್ರ, ಆಷಾಢ, ಮಾಘ, ಪೌಷ ಹಾಗೂ ಶರನ್ನವರಾತ್ರಿ. ಇದರಲ್ಲಿ ಚೈತ್ರ ಹಾಗೂ ಶರನ್ನವರಾತ್ರಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ಚೈತ್ರ ನವರಾತ್ರಿ ವಸಂತ ಋತುವಿನ ಆರಂಭವನ್ನು ಸೂಚಿಸಿದರೆ ಶರನ್ನವರಾತ್ರಿ ಚಳಿಗಾಲದ ಆರಂಭವನ್ನು ಸೂಚಿಸುತ್ತದೆ. ವೈಜ್ಞಾನಿಕವಾಗಿ ಹೇಳುವುದಾದರೆ ಇದು ಋತುವಿನ ಬದಲಾವಣೆಯ ಸಿದ್ಧತೆಯೂ ಹೌದು. ಚೈತ್ರ ನವರಾತ್ರಿ ವಸಂತ ಕಾಲದಲ್ಲಿ ಬರುವುದರಿಂದ ಅದಕ್ಕೆ ವಸಂತ ನವರಾತ್ರಿ ಎಂದು ಕರೆಯಲಾಗುತ್ತದೆ. ಹಿಂದೂ ಕ್ಯಾಲೆಂಡರ್ನ ಹೊಸ ವರ್ಷವೂ ಇದಾಗಿದೆ. ಮಹಾರಾಷ್ಟ್ರದಲ್ಲಿ ಗುಡಿ ಪಾಡ್ವವಾಗಿ, ಕಾಶ್ಮೀರದಲ್ಲಿ ನವ್ರಾವಾಗಿ, ದಕ್ಷಿಣ ಭಾರತದ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ಯುಗಾದಿಯಾಗಿ ಆಚರಿಸಲಾಗುತ್ತದೆ. ಈ ನವರಾತ್ರಿಯನ್ನು ರಾಮ ನವರಾತ್ರಿ ಎಂದು ಕರೆಯಲಾಗುತ್ತದೆ. ಚೈತ್ರ ನವರಾತ್ರಿ ಯುಗಾದಿಯ ದಿನದಂದು ಪ್ರಾರಂಭವಾಗಿ ಶ್ರೀರಾಮ ಜನಿಸಿದ ರಾಮನವಮಿ ಎಂದು ಕೊನೆಗೊಳ್ಳುತ್ತದೆ. ಇದನ್ನು ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ. ಇನ್ನು ಶರನ್ನವರಾತ್ರಿಯನ್ನು ಬಹಳ ವಿಜೃಂಭಣೆಯಿಂದ ಮಹಾನವರಾತ್ರಿಯಾಗಿ ಆಚರಿಸಲಾಗುತ್ತದೆ. ಶರನ್ನವರಾತ್ರಿಯನ್ನು ಶರದ್ ಋತುವಿನಲ್ಲಿ ಆಚರಿಸಲಾಗುತ್ತದೆ. ಮಳೆಗಾಲ ಮುಗಿದ ನಂತರ ಚಳಿಗಾಲ ಆರಂಭ ಆಗುವ ಮೊದಲು ಇರುವ ಸಂದಿಗ್ಧ ಕಾಲವೇ ಈ ಶರದ್ ಋತು. ಶರನ್ನವರಾತ್ರಿ ಆಶ್ವಯುಜ ಅಥವಾ ಅಶ್ವಿನಿ ತಿಂಗಳ ಮೊದಲ 9 ದಿನಗಳು ಎಂದರ್ಥ. ಈ ನವರಾತ್ರಿಯು ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ. ಈ ನವರಾತ್ರಿಯಲ್ಲಿ ರಾತ್ರಿಗೆ ಯಾಕೆ ಎಷ್ಟು ಪ್ರಾಮುಖ್ಯತೆ ಎಂದರೆ, ರಾತ್ರಿ ಎಂದರೆ ಆಗುತ್ತಿರುವ ಬದಲಾವಣೆ ಎಂದರ್ಥ. ಭೂಮಿ ತಿರುಗುತ್ತಿರುವುದರಿಂದ ಬದಲಾವಣೆ ಆಗುವುದು ಸಹಜ. ಹೇಗೆ ರಾತ್ರಿ ಹಗಲು ಆಗುತ್ತದೆಯೋ ಅದೇ ರೀತಿ ಋತುವಿನಲ್ಲೂ ಬದಲಾವಣೆಗಳಾಗುತ್ತದೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಹಗಲಿನ ಜಂಜಾಟದಿಂದ ವಿಮುಕ್ತರಾಗಿ ರಾತ್ರಿ ಶಾಂತ ಚಿತ್ತರಾಗಿ ದೈವಿಕ ಆರಾಧನೆ ಮಾಡಲು ಸೂಕ್ತ ಸಮಯ ಆಗಿದೆ. ಸರಿಯಾಗಿ ಗಮನಿಸಿದರೆ ಈ ಎರಡೂ ನವರಾತ್ರಿಯು ಋತುಮಾನದ ಬದಲಾವಣೆಯ ಸಂಧಿಯಲ್ಲಿ ಆಚರಿಸಲಾಗುತ್ತದೆ. ಬೇಸಿಗೆ ಹಾಗೂ ಚಳಿಗಾಲದ ಆರಂಭದ ಮೊದಲು ಪ್ರಕೃತಿಯು ಪ್ರಮುಖ ಬದಲಾವಣೆಗೆ ಒಳಗಾಗುತ್ತದೆ. ಇಂತಹ ಬದಲಾವಣೆಯನ್ನು ಸಹಿಸುವ ಶಕ್ತಿಯು ಶರೀರದಲ್ಲಿ ಇರಬೇಕೆಂಬುದೇ ಈ ಧಾರ್ಮಿಕ ವೃತಾಚರಣೆಗಳ ಗೂಢಾರ್ಥ ಆಗಿದೆ. ನವರಾತ್ರಿ ಹಬ್ಬವು ಒಂದೆಡೆ ದುರ್ಗಾದೇವಿಯು 9 ದಿನಗಳ ಕಾಲ ದೈತ್ಯ ರಾಕ್ಷಸನಾದ ಮಹಿಷಾಸುರನೊಂದಿಗೆ ಹೋರಾಡಿ ದುಷ್ಟರನ್ನ ಸಂಹಾರ ಮಾಡಿದ ಸಂದರ್ಭವನ್ನು ವಿವರಿಸಿದರೆ, ಇನ್ನೊಂದೆಡೆ ಶ್ರೀರಾಮನು ದುಷ್ಟನಾದ ರಾವಣನನ್ನು ಸಂಹರಿಸಿ ದುಷ್ಟತನವನ್ನು ಸೋಲಿಸಿ ಒಳಿತನ್ನು ರಕ್ಷಿಸಿರುವುದನ್ನು ಸೂಚಿಸುತ್ತದೆ. ಈ ನವರಾತ್ರಿಯ 9 ದಿನಗಳಲ್ಲಿ ನಾವು ದುರ್ಗಾದೇವಿಯನ್ನು ಹಾಗೂ ಶ್ರೀರಾಮನನ್ನು ನೆನೆಯುತ್ತೇವೆ. ಕೆಟ್ಟದರ ಮೇಲೆ ಒಳಿತಿನ ವಿಜಯವನ್ನು ಹೇಗೆ ಈ ನವರಾತ್ರಿ ಸೂಚಿಸುತ್ತದೆಯೋ ಅದೇ ರೀತಿ ನಾವು ನಮ್ಮ ಕೆಟ್ಟ ಆಲೋಚನೆಗಳನ್ನು, ಅಹಿತಕರ ಘಟನೆಗಳನ್ನು ಹಾಗೂ ನಕಾರಾತ್ಮಕ ಶಕ್ತಿಗಳ ಆರ್ಭಟವನ್ನು ಸಂಹಾರ ಮಾಡಲು ಈ ನವರಾತ್ರಿ ಹಬ್ಬವನ್ನು ಆಚರಿಸಲಾಗುತ್ತದೆ. ನಮ್ಮ ಮನಸ್ಸಿನಲ್ಲಿರುವ ತಾಮಸ ಗುಣಗಳನ್ನು ನಿಗ್ರಹಿಸಿ ಸಾತ್ವಿಕ ಗುಣಗಳನ್ನು ಆಗ್ರಹಿಸುವ ಸಂಕಲ್ಪವೇ ಈ ನವರಾತ್ರಿಗಳು. ವಿವಿಧ ಪ್ರದೇಶಗಳಲ್ಲಿ ವಿವಿಧ ರೀತಿಯಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡಿದರೂ ಈ ನವರಾತ್ರಿಯ ಮೂಲ ಉದ್ದೇಶ ಸಾತ್ವಿಕತೆಯನ್ನು ಮೈಗೂಡಿಸಿಕೊಳ್ಳಬೇಕೆನ್ನುವುದು. ಈ ನವರಾತ್ರಿ ಹಬ್ಬವು ಎಲ್ಲರಿಗೂ ಶುಭ ಫಲಗಳನ್ನು ನೀಡಲಿ. ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು.